शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परं ब्रह्म तस्मै श्रीगुरुवे नमः। कृष्णं नारायणं वन्दे कृष्णं वन्दे पृथासुतं कृष्णं द्वैपायनं वन्दे कृष्णं वन्दे व्रजप्रियं। ಕೃಷ್ಣನ ಲೀಲೆಯನ್ನು ನಾವು ಹೋದ ವಾರದಿಂದ ಅದರ 2-3 ವಾರದಿಂದ ಕೃಷ್ಣನ ಲೀಲೆಯನ್ನು ಕೇಳಿಸ್ಕೊತಾ ಇದ್ದೀವಿ. ಕೃಷ್ಣನ ಲೀಲೆ ಏನು ಅಂದರೆ, ಯಾಕೆ ಈ ಲೀಲೆಗಳೆಲ್ಲ ಮಾಡಿದ್ದಾನೆ ಅಂದರೆ, ಕೃಷ್ಣ ಬಂದಿರೋ ಉದ್ದೇಶನೇ ದುಷ್ಟ ಸಂಹಾರ ಮತ್ತು ಅಸುರ ಸಂಹಾರಕ್ಕೆ ಬಂದಿರೋದು. ಅವನು ಚಿಕ್ಕವನು ಆದಾಗಿಂದನೇ 3 ತಿಂಗಳು ಮಗು ಆದಾಗಿಂದನೇ ದುಷ್ಟ ಸಂಹಾರಗಳನ್ನು ಮಾಡ್ತಾ, ಅಂದರೆ ಅಸುರರ ಸಂಹಾರವನ್ನು ಮಾಡ್ಕೊಂಬಂದ. ಮತ್ತು ಶಾಪ ವಿಮೋಚನೆ, ನಳಕುಬೇರ ಮತ್ತು ಮಣಿಗ್ರೀವ ಅವರಿಬ್ಬರ ಶಾಪ ವಿಮೋಚನೆ ಮಾಡಿದ. ಇದೆಲ್ಲ ನಾವು ಕೇಳಿಸ್ಕೊಂಬಂದ್ವಿ. ಮುಂಚೆ ಅವರು ಗೋಕುಲದಲ್ಲಿದ್ದರು, ಗೋಕುಲದಿಂದ ಬೃಂದಾವನಕ್ಕೆ ಬಂದರು. ಬೃಂದಾವನದಲ್ಲಿ ಗೋವರ್ಧನ ಗಿರಿ ಇದೆ ಮತ್ತು ಅಲ್ಲಿ ಹಸಿರು ಚೆನ್ನಾಗಿದೆ, ಕಾಡು ಪ್ರದೇಶ ಅಂತ ಹೇಳಿ ಅಲ್ಲಿಗೆ ಬಂದಿದ್ದು. ಅಲ್ಲಿ ಏನೇನಾಯಿತು, ಫಸ್ಟು ಕೃಷ್ಣ 5 ವರ್ಷ 6 ವರ್ಷ ಬಾಲಕ ಆದಾಗ ಕರುಗಳನ್ನು ಮೇಯಿಸ್ತಾ ಇದ್ದ. ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ, ಹಸುಗಳನ್ನು ಮೇಯಿಸ್ತಾ ಇದ್ದಾನೆ. ನಾವು ಹೋದ ವಾರದಲ್ಲಿ ಏನು ಕೇಳಿಸ್ಕೊಂಡ್ವಿ, ಯಾವ ಕತೆ ಕೇಳಿಸ್ಕೊಂಡ್ವಿ? ಬಕ ಮತ್ತು ವತ್ಸಾಸುರನ ವಧೆ ಕೇಳಿಸ್ಕೊಂಡಾಯಿತು. ಅದಾಗಿ ಹೋದ ವಾರದಲ್ಲಿ ನಾವು ಕೇಳಿಸ್ಕೊಂಡು ಧೇನುಕಾಸುರ ಅಘಾಸುರನ ಕತೆ. ಅಘಾಸುರ ಅಂದರೆ ಅವನ ಬಾಯಿ ತೆಗೆದಿದ್ದು ಒಂದು ಹಾವಿನ ಅವತಾರದಲ್ಲಿದ್ದ. ಅದು ಒಂದು ಗುಹೆ ಆಕಾರದಲ್ಲಿತ್ತು. ಎಲ್ಲ ಮಕ್ಕಳು ಅದರೊಳಗೆ ಹೋಗಿ ಅದನ್ನು ನುಂಗಿ ಅವ್ರನ್ನೆಲ್ಲ ನುಂಗಿ ಕೃಷ್ಣ ದೊಡ್ಡವನಾಗಿ ಆ ಅಘಾಸುರನನ್ನು ಸಂಹಾರ ಮಾಡಿದ್ದ ಕಥೆಯನ್ನು ನಾವು ಕೇಳಿಸ್ಕೊಂಡ್ವಿ. ಮುಂದೆ ನಾನು ನಿಮಗೆ ಹೇಳಬೇಕು ಅಂದ್ಕೊಂಡಿರೋದು ಕಳಿಂಗ ಮರ್ದನ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದಕ್ಕೆ ಮುಂಚೆ ಇನ್ನೊಂದು ಸಣ್ಣ ಘಟನೆ ಆಗಿರುತ್ತೆ, ಅದನ್ನು ಅಷ್ಟು ಹೆಚ್ಚಾಗಿ ಇದು ಮಾಡಲ್ಲ. ಆದರೆ ಧೇನುಕಾಸುರ ಅನ್ನೋ ಒಂದು ಅಸುರನ ವಧೆ. ಇದು ಯಾರು ಅಂದರೆ, ಧೇನುಕಾಸುರ ಒಂದು ಕತ್ತೆ ಅವತಾರದಲ್ಲಿ ಇರೋವನವನು. ಈ ಗೋಕುಲದ ಹತ್ರ ಬೃಂದಾವನದಲ್ಲಿ ಎಲ್ಲ ಮಕ್ಕಳು ಆಡ್ತಾ ಇರ್ತಾರಲ್ಲ, ಅವರಿಗೆ ಹಸು ಮೇಯಿಸ್ಕೊಂಡು ಬರ್ತಾರೆ. ಪಕ್ಕದಲ್ಲಿ ಒಂದು ಕಾಡಿರುತ್ತೆ. ಆ ಕಾಡಲ್ಲಿ ತಾಳೆ ಗಿಡಗಳು ಜಾಸ್ತಿ, ಮತ್ತು ಅಲ್ಲಿ ಬೆಳೆಯೋದು ತಾಳೆ ಹಣ್ಣು ಅಂತ ಹೇಳ್ತಾರೆ. ಅಂದರೆ ಇಂಗ್ಲೀಷಲ್ಲಿ ಅದನ್ನ ಏನಂತ ನೋಡಿದಾಗ ಡೇಟ್ಸ್ ಅಂತ ಹೇಳ್ತಾರೆ. ಇದು ಖರ್ಜೂರದ ಹಣ್ಣು ಅದು ಅಲ್ಲಿ ಬೆಳೀತಾ ಇತ್ತಂತೆ. ಅದ್ರ ವಾಸನೆ ಸುಗಂಧ ಎಲ್ಲರಿಗೂ ಬರ್ತಾ ಇತ್ತಂತೆ, ಮಕ್ಕಳೆಲ್ಲ ಕೃಷ್ಣನ್ಗೆ ಹೇಳ್ತಾರಂತೆ, ಎಷ್ಟು ಚೆನ್ನಾಗಿದೆ ಈ ಸುಗಂಧ, ಅಲ್ಲಿ ಎಷ್ಟೊಂದು ಹಣ್ಣು ಆ ಗಿಡದಲ್ಲಿ ಬೆಳೀತಾ ಇದೆ, ನಾವು ಹೋಗಿ ಅದನ್ನು ತಿನ್ನಬೇಕು ಅಂತ. ಬನ್ನಿ ಹೋಗೋಣ ಅಂತಾರಂತೆ ಕೃಷ್ಣ. ಆದರೆ ಮಕ್ಕಳು ಹೇಳ್ತಾರಂತೆ, ಅಲ್ಲಿಗೆ ಹೋಗೋ ಆಗಿಲ್ಲ, ಅಲ್ಲೊಂದು ಅಸುರ ಇದ್ದಾನೆ, ಆ ಅಸುರ ನಮ್ಮನ್ನೆಲ್ಲ ಕೊಂದಾಕ್ತಾನೆ ಅಲ್ಲಿಗೆ ಹೋದ್ರೆ ಅಂತ. ಹೌದಾ, ನೋಡೋಣ ಅಂತ ಹೇಳಿ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಲರಾಮನ್ ಕರ್ಕೊಂಡು ಹೋಗ್ತಾರಂತೆ. ಕೃಷ್ಣ ಬಲರಾಮನ್ ನೋಡ್ಬಿಟ್ಟು, ಎಲ್ಲರಿಗೂ ಹಣ್ಣು ಬೇಕಂತೆ ಬಲರಾಮ, ಏನು ಮಾಡ್ತೀಯ ನೋಡು ಅಂತ. ಬಲರಾಮನ್ಗೆ ಅರ್ಥ ಆಯಿತು. ಸರಿ ಅಂತ ಹೇಳಿ ಆ ಮರಗಳೆಲ್ಲ ಜೋರಾಗಿ ಅಳ್ಳಾಡ್ಸೋಕ್ಕೆ ಶುರು ಮಾಡಿದ್ರಂತೆ. ಆವಾಗ ಆ ಹಣ್ಣುಗಳೆಲ್ಲ ಏನು ಹಣ್ಣಾಗಿತ್ತು ಅದೆಲ್ಲ ಕೆಳಗೆ ಬೀಳಕ್ಕೆ ಶುರು ಆಯಿತು. ಮಕ್ಕಳೆಲ್ಲ ಆರಿಸ್ಕೋತಾ ಇದ್ರಂತೆ. ಆ ಧೇನುಕಾಸುರ ಏನಲ್ಲಿದ್ದ, ಅಲ್ಲೇ ಆ ಕಾಡಲ್ಲಿದ್ದ, ಅವನಿಗೆ ಏನಿದೆ ಇಷ್ಟು ಜೋರು ಗಿಡಗಳ ಶಬ್ದ ಅಂಥೇಳಿ ಎಚ್ಚೆತ್ತು ಬಂದಂತೆ. ಅವನು ಬಂದು ನೋಡಿದ್ರೆ ಇಲ್ಲಿ ಮಕ್ಕಳೆಲ್ಲ ಹಣ್ಣನ್ನು ಆರಿಸ್ಕೋತಾ ಇದ್ದಾರೆ. ನನ್ನ ಜಾಗಕ್ಕೆ ಇವ್ರು ಹೇಗೆ ಬಂದರು, ಹೇಗೆ ಇವರು ಹಣ್ಣನ್ನು ತಗೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಆ ಧೇನುಕಾಸುರ ಕತ್ತೆ ಅವತಾರದಲ್ಲಿರೋ ಒಂದು ಅಸುರ. ಅವನೇನು ಮಾಡ್ತಾನೆ, ಆಗ ಕತ್ತೆಯ ಸ್ವಭಾವ ಏನು, ಕಾಲೆತ್ತಿ ಹೊಡೆಯೋದು. ಆ ಹಿಂದಿನ ಕಾಲನ್ನು ಎತ್ತಿ ಹೊಡೆಯೋದಕ್ಕೆ ಒಂದು ಕಾಲು ಎತ್ತತ್ತಂತೆ ಆ ಧೇನುಕಾಸುರ. ಎತ್ತಿದ್ದೇ ಸಾಕು, ಬಲಭದ್ರ ಆ ಕಾಲನ್ನು ಹಿಡ್ಕೋತಾನಂತೆ. ಒಂದು ಕಾಲು ಎತ್ತಿದೆ, ಒಂದು ಕಾಲನ್ನು ಇಟ್ಕೊಂಡು ಇನ್ನೊಂದು ಕಾಲನ್ನು ಎತ್ಕೊಂಡು ಜೋರಾಗಿ ತಿರುಗಿಸಿ ಬಿಸಾಕ್ತಾರಂತೆ. ಬಿಸಾಕಿದಾಗ ಅದು ಅಲ್ಲಿದ್ದಿದ್ದು ಎಲ್ಲ ತಾಳೆ ಮರಗಳೇನಿದೆ ಆ ಮರದ ಮೇಲೆ ಬಿದ್ದು ಅಲ್ಲಿಂದ ಎಲ್ಲ ಅಲ್ಲಿ ಆ ಧೇನುಕಾಸುರ ಅಲ್ಲೇ ಅವನ ಮೈ ಎಲ್ಲ ಹೋಳಾಗಿ ಕೆಳಗೆ ಬೀಳತ್ತೆ. ಆ ಮರ ಏನಾಗಿತ್ತು, ಆ ಮರದ ಮೇಲೆ ಯಾವುದಕ್ಕೆ ಬಿತ್ತು, ಆ ಮರ ಹುರುಳಿ ಬೇರೆ ಮರದ ಮೇಲೆ ಬಿತ್ತಂತೆ. ಹಾಗೆ ಎಲ್ಲ ಮರಗಳು ಒಂದು 10-15 ಮರಗಳು ಉರುಳಿ ಬಿದ್ದೋಯ್ತಂತೆ. ಈ ರಭಸದಲ್ಲಿ ಆ ಬಲಭದ್ರ
ಆ ಧೇನುಕಾಸುರನನ್ನು ಕೊಂದಾಕಿದ್ದು. ಇದನ್ನು ನೋಡಿ ಅಲ್ಲಿದ್ದ ಮಕ್ಕಳೆಲ್ಲ ಖುಷಿ ಪಟ್ರಂತೆ. ಆ ಬಲರಾಮ ಕೃಷ್ಣನನ್ನು ನೋಡಿ ನಮಸ್ಕಾರ ಮಾಡ್ತಾನಂತೆ. ಯಾಕಂದರೆ ಅದು ಹೊಡೆದಿದ್ದಿನ್ಯಾರಲ್ಲ, ಕೃಷ್ಣನೇ. ಬಲರಾಮಂಗೆ ಅವನ ಆದಿಶೇಷ ಅವತಾರ ಆಗಿರ್ಬೋದು, ಆದರೆ ಅವನಲ್ಲಿ ಕೃಷ್ಣ ನಿಂತ್ಕೊಂಡು ಆ ಧೇನುಕಾಸುರನನ್ನು ಕೊಂದು ಹಾಕಿ ಆ ಹಣ್ಣೆಲ್ಲ ತಗೊಂಡು ಎಲ್ಲರೂ ಮನೆಗೆ ಬಂದು ಈ ಕಥೆಯನ್ನು ಹೇಳ್ತಾರೆ ಮನೆಯಲ್ಲಿ. ಹೀಗೆ ನಾನು ಮುಂದೆ ಹೇಳಬೇಕಾಗಿರೋದು ಕಳಿಂಗ ಮರ್ದನ. ಕೃಷ್ಣ ಒಮ್ಮೆ ಬಾಲಕರ ಒಟ್ಟಿಗೆ ಹೋಗ್ತಾ ಇರ್ತಾನೆ. ಇದು ಒಂದು ಪುಸ್ತಕದಲ್ಲಿ ಕೃಷ್ಣ ಒಬ್ಬನೇ ಹೋಗ್ತದೆ ಅಂತ ಬರೆದಿದ್ದಾರೆ, ಇನ್ನೊಂದು ಕಡೆ ಕೃಷ್ಣ ಮಕ್ಕಳೊಟ್ಟಿಗೆ ಹೋಗಿದ್ದಾನೆ ಅಂತ ಬರೀತಾರೆ. ಎರಡು ಬೇರೆ ಬೇರೆ ಉಪಕರಣಗಳು ಕೊಡುತ್ತೆ, ಆದರೆ ಅರ್ಥ ಮಾತ್ರ ಒಂದೇ, ಕಳಿಂಗ ಮರ್ದನ ಅಂತಾನೆ. ಇಲ್ಲಿ ಏನಾಗತ್ತೆ, ಕೃಷ್ಣ ಕಾಡೊಳಗೆ ಹೋಗಿ ಯಮುನಾ ನದಿ ಅಲ್ಲಿ ಹರಿತಾ ಇದ್ದಿದ್ದು. ಆ ಯಮುನಾ ನದಿ ಹರಿತಾ ಇರೋ ಜಾಗದಲ್ಲಿ ಒಂದು ಕಡೆ ಮಡು ಅಂತ ಹೇಳ್ತಾರೆ. ಮಡು ಅಂದರೆ ಎಲ್ಲಿ ತುಂಬ ಆಳ ಇರುತ್ತೆ ಅದನ್ನು ಮಡು ಅಂತ ಹೇಳ್ತಾರಂತೆ. ಆ ಮಡು ಜಾಗಕ್ಕೆ ಹೋದಾಗ ಅಲ್ಲಿ ನೋಡ್ತಾನೆ, ಆ ಮಡು ಜಾಗದಲ್ಲಿ ಫುಲ್ ಕಪ್ಪಾಗಿತ್ತಂತೆ ಆ ನೀರು. ಮಕ್ಕಳೆಲ್ಲ ಇದ್ದಾರೆ, ಅವ್ನ ಫ್ರೆಂಡ್ಸ್ ಇದ್ದಾರೆ, ಗೋಪಾಲಕರು ಇದ್ದಾರೆ, ಏನಕ್ಕಿದು ಕಪ್ಪಾಗಿದೆ ಅಂತೆಲ್ಲ ಗೊತ್ತಾಗಲ್ಲ ಇವನಿಗೆ. ಎಲ್ಲರೂ ಅಲ್ಲಿ ಆಡ್ತಾ ಇದ್ದಾರೆ, ಕಾಡಲ್ಲಿ ಗಿಡ ಎಲ್ಲ ಮೇಯಿಸ್ಕೊಂಡು ಆಡ್ತಾ ಇದ್ದಾರೆ. ಹೀಗೆ ಆಡ್ತಾ ಇದ್ದಾಗ ಇವನಿಗೆ ಕೃಷ್ಣನಿಗೆ ಇಲ್ಲಿ ಏನಾಗಿದೆ, ಏನಕ್ಕಿದು ಹಿಂಗೆ ಅಂತ ಅವನಿಗೊಂಥರ ಅರ್ಥ ಆಗತ್ತೆ. ಅವನು ಸರ್ವೋತ್ತಮ, ಅವನಿಗೆ ಗೊತ್ತಾಯಿತು. ಆಮೇಲೆ ಅವನು ಏನು ಮಾಡ್ತಾನೆ, ಆಡ್ತಾ ಇರುವ ಮಕ್ಕಳೆಲ್ಲ ಅಯ್ಯೋ ನಮ್ಗೆ ನೀರು ಬೇಕು ಅಂತ ಗೋಪಾಲಕರು 1-2-3 ಹೋಗ್ಬಿಟ್ಟು ನೀರು ಕುಡಿತಾರಂತೆ. ನೀರು ಕುಡಿದವರು ಅಲ್ಲೇ ಜ್ಞಾನ ತಪ್ಪಿ ಬಿದ್ದೋಗ್ತಾರೆ. ಹಸುಗಳು ನೀರು ಕುಡಿಯೋಕ್ಕೆ ಹೋಗುತ್ತೆ, ಅದು ಜ್ಞಾನ ತಪ್ಪಿ ಬಿದ್ದೋಗುತ್ತೆ. ಆವಾಗ ಇವ್ರಿಗೆಲ್ಲ ಏನಾಯಿತು ಅಂತ ಗೊತ್ತಾಗಲ್ಲ. ಮತ್ತು ಅಕ್ಕಪಕ್ಕ ನೋಡ್ತಾರೆ, ಅಲ್ಲಿ ಆ ಸರೌಂಡಿಂಗ್, ಆ ಮಡು ಇರೋ ಜಾಗದಲ್ಲಿ ಇರೋ ಮರಗಳೆಲ್ಲ ಒಣಗೋಗಿತ್ತಂತೆ. ಒಂದೇ ಒಂದು ಕದಂಬ ವೃಕ್ಷ ಅಂತ ಆ ಕದಂಬ ವೃಕ್ಷ ಮಾತ್ರ ದೊಡ್ಡದು, ಅದು ಹಸಿರಾಗೇ ಇತ್ತಂತೆ. ಏನಕ್ಕೆ ಇದೊಂದು ಮಾತ್ರ ಹಸಿರಾಗಿದೆ ಅಂತ ವ್ಯಾಸರು ಬರೆದಿರೋದೇನು ಅಂದರೆ, ಮಹಾಭಾರತ ಕಾಲದಲ್ಲಿ ಗರುಡ ಒಂದ್ಸಲ ಅಮೃತವನ್ನು ತಗೊಂಡು ಹೋಗ್ತಾ ಇರುವಾಗ ಈ ಕದಂಬ ವೃಕ್ಷದ ಮೇಲೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅವನ ಆಯಾಸವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಲ್ಲಿ ನಿಂತಿದ್ದಂತೆ. ಆ ಅಮೃತ ಗಡಿಗೆಯನ್ನು ಅಲ್ಲಿ ಇಟ್ಟಿದ್ದಂತೆ. ಅದಕ್ಕೆ ಆ ಕದಂಬ ವೃಕ್ಷ ಹಸಿರಾಗೇ ಇತ್ತು. ಬೇರೆ ಮರಗಳೆಲ್ಲ ಆ ವಿಷದಿಂದ ಸತ್ತೋಗಿತ್ತು. ಕೃಷ್ಣ ಏನು ಮಾಡ್ತಾನಂತೆ, ಆ ಕದಂಬ ವೃಕ್ಷದ ಮೇಲೆ ಹತ್ತಿ ಹೋಗಿ ಇವರೆಲ್ಲ ಯಾಕೆ ಸತ್ತಿದ್ದಾರೆ ಅಂತೆಲ್ಲ ತಿಳ್ಕೊಳ್ಳೋಕ್ಕೆ ಮೇಲೆ ಹತ್ತಿ ಹೋಗಿ ಆ ಕದಂಬ ವೃಕ್ಷದ ಕೊಂಬೆಯಿಂದ ಆ ನೀರಲ್ಲಿ ನೀರೇನಿದೆ, ಆ ಕಪ್ಪು ನೀರೇನಿತ್ತು ಅದರಲ್ಲಿ ಅಲ್ಲೇ ಅವನು ಧುಮುಕ್ತಾನಂತೆ. ಆ ಧುಮುಕಿದ ಕೂಡಲೇ ಎಲ್ಲ ಮಕ್ಕಳು ಓಡ್ ಬರ್ತಾರೆ. ಏನಾಯಿತು ಕೃಷ್ಣ, ಏನಾಯಿತು ನಿಂಗೆ, ಯಾಕೆ ಅಲ್ಲಿಗೆ ಹೋದೆ, ಇಲ್ಲೆಲ್ಲ ಏನೋ ಇದೆ ಅಂತ. ಅವನ ಮೇಲಿಂದ ಬಿದ್ದಿದ್ದು ನೋಡಿ ಕೆಲವು ಬಾಲಕರು ಓಡ್ ಹೋಗ್ತಾರಂತೆ ಬೃಂದಾವನಕ್ಕೆ. ಓಡ್ ಹೋಗ್ಬಿಟ್ಟು ಅಲ್ಲಿ ನಂದಗೋಪನಿಗೆ ಎಲ್ಲ ತಿಳಿಸ್ತಾರಂತೆ, ಕೃಷ್ಣ ಹೀಗೆ ಯಮುನಾ ನದಿ ಮಡುವಲ್ಲಿ ಬಿದ್ದಿದ್ದಾನೆ ಅಂತ. ಅವರಿಗೆಲ್ಲರಿಗೂ ಗೊತ್ತು, ಅಲ್ಲಿ ವಿಷದ ಸರ್ಪ ಒಂದಿದೆ. ಆ ವಿಷದ ಸರ್ಪ ಆ ನೀರನ್ನೆಲ್ಲ ವಿಷಭರಿತವಾಗಿದೆ, ಅಲ್ಲಿ ಈ ಕೃಷ್ಣ ಬಿದ್ದಿದ್ದಾನೆ, ಮೇಲಿಂದ ಧುಮುಕಿದ್ದಾನೆ ಅಂತ ಹೇಳಿ ಎಲ್ಲರಿಗೂ ಭಯ ಆಗಿ ಇಡೀ ಬೃಂದಾವನದ ಹೆಣ್ಣು ಮಕ್ಕಳು ಮತ್ತು ಗಂಡಸರು ಎಲ್ಲ ಅಲ್ಲಿಗೆ ಓಡ್ ಬಂದ್ರಂತೆ. ಎಲ್ಲ ಓಡ್ ಬರ್ತಾರೆ, ಕೃಷ್ಣ ಕಾಣಿಸ್ತಾನೇ ಇಲ್ಲ. ಅಲ್ಲಿರೋ ಮಕ್ಕಳೆಲ್ಲ ಅಯ್ಯೋ ಕೃಷ್ಣ 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 ಅಂತ ಕೂಗ್ತಾ ಇದ್ದಾರೆ. ಯಶೋದೆ ಅದು ನೋಡಿದ ತಕ್ಷಣ ಅವಳಲ್ಲಿ ಮೂರ್ಛೆ ಹೊಟ್ಟೋಗ್ತಾಳಂತೆ. ಮೂರ್ಛೆ ಹೋಗಿ ಎದ್ದು ಕೂತ್ಕೋತಾಳಂತೆ. ಆಮೇಲೆ ಎಲ್ಲರೂ ಅಲ್ಲಿರೋರೆಲ್ಲ ಎಬ್ಬಿಸ್ತಾರಂತೆ. ಎಬ್ಬಿಸಿ ಅಲ್ಲಿರೋ ಬೇರೆ ಹೆಂಗಸರು ಬಂದ್ಬಿಟ್ಟು, ಈಗ ಸಮಾಧಾನ ಆಯಿತಾ, ನೋಡು ನಿನ್ನ ಮಗ ಏನು ಮಾಡಿದ್ದಾನೆ, ನಿನ್ನ ಮಗ ಎಲ್ಲ ಹೋಗಿದ್ದಾರೆ, ನಮ್ಮ ಕೃಷ್ಣ ಏನಾಗಿದ್ದಾನೆ ನೋಡು ಅಂತ ಹೇಳ್ತಾರೆ. ಎಲ್ಲರಿಗೂ ಅಯ್ಯೋ ನೀನೇನು ಮಾಡ್ತೀಯ ಅಂತ. ಆಮೇಲೆ ಎಲ್ಲರಿಗೂ ಏನಾಗಿತ್ತು, ನಮ್ಮ ಕೃಷ್ಣ ಅಂದರೆ ನಮ್ಮ ಮಗ ಕೃಷ್ಣ. ಎಲ್ಲರಿಗೂ ಅವನು ಅವ್ರದೇ ಮಗ ಆಗೋಗಿದ್ದ. ಆ ಬೃಂದಾವನದಲ್ಲಿ ಎಲ್ಲರಿಗೂ ಆತಂಕ. ಎಲ್ಲರೂ ಒಬ್ರನ್ನೊಬ್ರು ಏನು ಮಾಡಬೇಕು, ಈ ಕಡೆ ಹೋಗ್ತಾರೆ ಆ ಕಡೆ ಹೋಗ್ತಾರೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆ ಗಂಡಸರು ನೀರಲ್ಲಿ ಹಾರಕ್ಕೆ ಹೋಗ್ತಾರೆ, ಎಲ್ಲರೂ ತಡಿತಾ ಇದ್ದಾರೆ, ಅದು ವಿಷಭರಿತ ನೀರು, ನಿಮ್ಗೆ ಏನಾಗುತ್ತೆ, ಬೇಡ ನೀವು ಹೋಗಬೇಡಿ ಅಂತ. ನಂದಗೋಪಾಲ ಮತ್ತು ರೋಹಿಣಿ, ಬಲರಾಮನ ತಾಯಿ, ಅವಳು ಕೂಗಾಡ್ತಾ ಇದ್ದಾಳಂತೆ. ಇವಳು ಯಶೋದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆ ಯಶೋದೆ ರೋಹಿಣಿ ಅವರೇ ನೀರಲ್ಲಿ ಹಾರಕ್ಕೆ ಹೋಗ್ತಾರೆ. ಇಲ್ಲೇನಾಗಿತ್ತು, ಬಲಭದ್ರ ಅವ್ರ ಜೊತೆಲಿ ಹೋಗಿರಲಿಲ್ಲ.
ಅವನು ಹಿಂದೆನೇ ಇದ್ದ. ಅವನಿಗೆ ಒಳಗಡೆ ಗೊತ್ತು ಬಿದ್ದಿರೋನು ಇನ್ಯಾರು, ನಾರಾಯಣನ್ಗೇನಾಗತ್ತೆ, ಏನೂ ಆಗಲ್ಲ. ಒಳಗಡೆನೇ ಅವನು ಮಜಾ ತಗೋತಾ ಇದ್ದಾನೆ. ಆದರೆ ಇವ್ರ ಹತ್ರ ಏನೂ ಹೇಳ್ತಾ ಇಲ್ಲ. ಏನೂ ಆಗಲ್ಲ ನೀವೇನೂ ಆಗಲ್ಲ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲ, ನಾನು ಇವಾಗ ನೀರಲ್ಲಿ ಬಿದ್ದು ನಮ್ಮ ಕೃಷ್ಣನನ್ನು ಬದುಕಿಸ್ಬೇಕು ಅನ್ಕೋತಾ ಇರ್ತಾರೆ. ಇಷ್ಟೊತ್ತು ತನಕ ಕೃಷ್ಣ ಆ ನೀರಲ್ಲಿ ಕಾಣಿಸ್ತಾ ಇರಲಿಲ್ವಂತೆ. ಒಳಗಡೆನೇ ಅವನು ಸ್ವಿಮ್ ಮಾಡ್ತಾ ಇದ್ದ. ಅವನು ಈಜಾಡ್ತಾ ಇದ್ದಿದ್ದ ಇದಕ್ಕೆ ಫೋರ್ಸ್ಗೆ ಆ ನೀರೇನಾಯಿತು, ಒಂಚೂರು ಅಲ್ಲಾಡಕ್ಕೆ ಶುರು ಆಯಿತು. ಈ ಕಳಿಂಗ ಸರ್ಪ ಏನಾಗಿದೆ, ಅದು ಒಳಗಡೆನೇ ನಾಗ, ಅವನು ಒಳಗಡೆನೇ ಆರಾಮಾಗಿ ಕೂತಿದ್ದಾನೆ. ಅವನಿಗೆ ಏನಕ್ಕೆ ಈ ನೀರೆಲ್ಲ ಅಲ್ಲಾಡ್ತಾ ಇದೆ, ಏನಕ್ಕೆ ಹಿಂಗಾಗಿದೆ ಅಂತ ಅವನು ಇವಾಗ ಎದ್ದು ನೋಡ್ತಾನೆ. ಯಾರೋ ಒಂದು ಬಾಲಕ ನೀರಲ್ಲಿ ಈಜಾಡ್ತಾ ಇದ್ದಾನೆ. ಯಾರಿದು, ಈ ನನ್ನ ಮಡುವಿಗೆ ಬಂದು ಅವನ ಈಜಾಡಕ್ಕೆ ಎಷ್ಟು ಅವನಿಗೆ ಧೈರ್ಯ ಅಂತ ಹೇಳಿ ಅವನ ಮೇಲೆತ್ತಿ ನೋಡ್ತಾನಂತೆ. ಹೆಡೆ ಎತ್ತಿ, 5 ಹೆಡೆ ಅಂತ ಬರೆದಿರೋದು. ಆ 5 ಹೆಡೆಯಿಂದ ಎತ್ತಿ ನೋಡ್ತಾನೆ. ಇಲ್ಲಿ ಒಂದು ಬಾಲಕ ನೀರಲ್ಲಿ ಈಜಾಡ್ತಾ ಇರೋದು. ಅವನಿಗೆ ಕೋಪ ಸಹಿಸಕ್ಕಾಗದೆ ಆ ಕೃಷ್ಣನನ್ನು ಹಿಡ್ಕೊಂಡು ಸುತ್ತಾನಂತೆ. ಹಾವಲ್ವ, ಸುತ್ತ ಹಾಕೋತಾನಂತೆ ಅವನ ಇದರಲ್ಲಿ. ಇದನ್ನ ನಂದಗೋಪ ಮತ್ತು ಯಶೋದೆ ನೋಡ್ತಾ ಇದ್ದಾರೆ, ರೋಹಿಣಿ ನೋಡ್ತಾ ಇದ್ದಾರೆ, ಎಲ್ಲ ಹೆಂಗಸರು ನೋಡ್ತಾ ಇದ್ದಾರೆ. ಎಲ್ಲ ಹೆಂಗಸರಿಗೂ ತಡ್ಕೊಳಕ್ಕಾಗ್ತಾ ಇಲ್ಲ. ಕೃಷ್ಣನನ್ನು ಹಿಡ್ಕೊಂಡು ಈ ಹಾವು ಸುತ್ತಾಕ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ಅಯ್ಯೋ ಕೃಷ್ಣ ಅಂತ ಕೂಗಾಡಿ ಎಲ್ಲರೂ ನೀರಲ್ಲಿ ಬೀಳಕ್ಕೆ ಹೋಗ್ತಾ ಇದ್ದಾರೆ. ಗಂಡಸರೆಲ್ಲ ಬಂದು ಆ ಹೆಂಗಸರನ್ನ ಹಿಡ್ಕೋತಾ ಇದ್ದಾರಂತೆ. ಬಲರಾಮ, ನಂದಗೋಪಾಲ ಮತ್ತು ಯಶೋದೆ, ರೋಹಿಣಿ 3 ಜನರನ್ನು ಹೋಗ್ಬೇಡಿ ಅಂತ ಇಟ್ಕೋತಾ ಇದ್ದೆ. ನನಗೆ ಕಷ್ಟ ಆಗ್ತಾ ಇದೆ ಮನ್ಸಲ್ಲಿ. ಆಮೇಲೆ ಅಂತದಂತೆ, ಕೃಷ್ಣ ಸಾಕು ಮಾಡಪ್ಪ, ನಂಗೆ ಇವ್ರನ್ನ ಹಿಡಿಯೋಕ್ಕಾಗ್ತಾ ಇಲ್ಲ, ಸಾಕು ಮಾಡು ಅಂತ ಹೇಳ್ತಾನಂತೆ. ಕೃಷ್ಣನ್ಗೆ ಅಲ್ಲಿ ಗೊತ್ತಾಯಿತು ಬಲರಾಮ ಕಷ್ಟ ಪಡ್ತಾ ಇದ್ದಾನೆ ಅಂತ. ಸರಿ ಅಂತ ಹೇಳಿ ಅಲ್ಲಿ ಏನು ಆ ಹಾವೆಲ್ಲ ಸುತ್ತಾಕಿತ್ತು ಅವನ ಮೈಗೆ, ಬರೀ ಅವನ ಮೈ ಗಾತ್ರ ಒಂಚೂರು ಬೆಳೆಸ್ತಾನಂತೆ ಅವನು. ಕೃಷ್ಣ ಮೈ ಗಾತ್ರ ಬೆಳೀತಾ ಇದ್ದಂಗೆ ಆ ಕಳಿಂಗ ಸರ್ಪಕ್ಕೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ. ಇಷ್ಟು ಕೂಸು, ಆ ಮಗು 6 ವರ್ಷದ ಮಗುನ ಇಟ್ಕೊಂಡಿದ್ದು, ಏನಿದು ಮೈ ಇಷ್ಟು ದೊಡ್ಡದಾಗ್ತಾ ಇದೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವನೇನು ಮಾಡ್ತಾನಂತೆ, ಆ ಕಳಿಂಗ ಅವನ ಬಾಯಿಂದ ವಿಷ ಕಕ್ತಾ ಇರ್ತಾನಂತೆ. ಆ ವಿಷ ಕಕ್ತಾ ಇದ್ರೂ ಈ ಬಾಲಕನಿಗೇನೂ ಆಗ್ತಾ ಇಲ್ವಲ್ಲ ಅಂತ. ಯಾವಾಗ ಈ ಕೃಷ್ಣ ಬೆಳೆಯೋಕ್ಕೆ ಶುರು ಆಯಿತು, ಅವನಿಗೆ ಆ ಕೃಷ್ಣನನ್ನು ಹಿಡಿಯೋಕ್ಕಾಗಲಿಲ್ಲ, ಕಳಿಂಗ ಸರ್ಪಕ್ಕೆ ಹಿಡಿಯೋಕ್ಕಾಗಲಿಲ್ಲ. ಆವಾಗ ಕೃಷ್ಣ ಏನು ಮಾಡ್ತಾನಂತೆ, ಆ ಸುಳಿವಿಂದ ಬಿಡಿಸ್ಕೊಂಡು ಮೇಲ್ ಹಾರಿ ಹೋಗಿ ಆ ಕಳಿಂಗನ ಹೆಡೆಯ ಮೇಲೆ ನಿಂತ್ಕೋತಾನೆ, ತಲೆಯ ಮೇಲೆ ನಿಂತ್ಕೋತಾನೆ. ಯಾವಾಗ ಆ ಕೃಷ್ಣನ ಪುಟ್ಟ ಪಾದ ಹೆಡೆ ಮೇಲೆ ನಿಂತ್ಕೊಟ್ಟು, ಫಸ್ಟ್ ಹೆಡೆ ಮೇಲೆ ನಿಂತ್ಕೊತು, 5 ಹೆಡೆ ಫಸ್ಟ್ ಹೆಡೆ ಮೇಲೆ ನಿಂತ್ಕೊಟ್ಟು, ಈ ಕಳಿಂಗನಿಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಬೇರೆ 4 ಹೆಡೆ ಇದೆಯಲ್ಲ, ಅದರಿಂದ ಆ ಕೃಷ್ಣನನ್ನ ಕೊಕ್ಕಕ್ಕೆ ಇದು ವಿಷಭರಿತ ಇದರಿಂದ ನಾಲ್ಗೆಯಿಂದ ಚುಚ್ಚಕ್ಕೆ ಹೋಗ್ತಾ ಇರತ್ತಂತೆ. ಕೃಷ್ಣ ಏನು ಮಾಡ್ತದಂತೆ, ಆಗ ಒಂದು ಪಾದವನ್ನು ಎತ್ಕೊಂಡು 2ನೇ ಹೆಡೆ ಮೇಲೆ ಇಡೋದು, ಹಾಗೆ 3ನೇದು 4ನೇದು, ಹೀಗೆ ಎಲ್ಲ ಹೆಡೆ ಮೇಲೆ ಕಾಲಿಡಕ್ಕೆ ಶುರು ಮಾಡ್ತಾನಂತೆ. ಯಾವಾಗ ಇವನು ಹಿಂಗೆ ಇಡಕ್ಕೆ ಶುರು ಮಾಡ್ದ, ಆ ಭಾರ ಈ ಕಳಿಂಗ ಸರ್ಪಕ್ಕೆ ತಡಿಯೋಕ್ಕಾಗ್ತಾ ಇರಲಿಲ್ಲ ಅಂತ. ಅಂದರೆ ಕೃಷ್ಣನ ಭಾರ ಹೆಚ್ಚಾಯಿತು. ಚಿಕ್ಕವನಾದ್ರೂ ಅವನ ಭಾರ, ಕೃಷ್ಣ ಅವನ ಇಡೀ ಭಾರವನ್ನು ಕಳಿಂಗ ಸರ್ಪದ ಮೇಲೆ ಹಾಕೋಕ್ಕೆ ಶುರು ಮಾಡ್ದ. ಎಲ್ಲರಿಗೂ ಆವಾಗ ತಡಿಯೋಕ್ಕಾಗಲಿಲ್ಲ. ಆ ಹೆಡೆಗಳಿಗೆ, ಆ ಹೆಡೆ ಏನಿದೆ ಅದೆಲ್ಲ ತಡಿಯೋಕ್ಕಾಗಲಿಲ್ಲ. ಈ ಕಡೆ ಎಲ್ಲರೂ ನೋಡ್ತಾ ಇದ್ದಾರೆ, ಏನು ನಡೀತಾ ಇದೆ, ಕೃಷ್ಣ ಏನು ಮಾಡ್ತಾ ಇದ್ದಾನೆ, ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ನಂದಗೋಪ, ಯಶೋದೆ, ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಸುಮ್ಮನೆ ದಿಗ್ಭ್ರಮೆಯಾಗಿ ಹಾಗೆ ನಿಂತು ನೋಡ್ತಾ ಇದ್ದಾರಂತೆ, ಏನಾಗ್ತಾ ಇದೆ ಇಲ್ಲಿ ಅಂತ. ಕೃಷ್ಣ ಯಾವಾಗ ಈ ಹೆಡೆ ಮೇಲೆಲ್ಲ ನಿಲ್ಲಕ್ಕೆ ಶುರು ಮಾಡ್ದ, ಈ ಹಾವು ಏನು ವಿಷ ಕಕ್ತಾ ಇತ್ತು, ಅದಕ್ಕೆ ಆ ಭಾರ ತಡಿಯೋಕ್ಕಾಗದೆ ವಿಷ ಬಿಟ್ಟು ಇವಾಗ ರಕ್ತ ಕಕ್ಕಕ್ಕೆ ಶುರು ಮಾಡ್ತದಂತೆ. ರಕ್ತ ಕಕ್ತಾ ಇತ್ತಂತೆ, ಅದು ಅಷ್ಟು ಭಾರ ಅದಕ್ಕೆ ತಡಿಯೋಕ್ಕಾಗಲಿಲ್ಲ, ರಕ್ತ ಕಕ್ಕಕ್ಕೆ ಶುರು ಆಯಿತು. ಆವಾಗ ಅದು ಒಳಗಡೆ ಮನಸ್ಸಲ್ಲೇ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದ್ರ ಬಾಲ ಏನಿದೆ, ಯಾಕಂದರೆ ಈ ಮೈ ಮೇಲೆಲ್ಲ ಭಾರ, ಆ ಬಾಲ ಏನಿದೆ ಮೇಲ್ ಬರೋಕ್ಕೆ ಶುರು ಆಯ್ತಂತೆ. ಆವಾಗ ಕೃಷ್ಣ ಆ ಬಾಲವನ್ನು ಹಿಡ್ಕೋತಾನೆ. ಕೆಲವೊಂದು ಫೋಟೋಲ್ಲಿ ನೋಡಿರ್ಬೋದು ನೀವು, ಕೃಷ್ಣ ಹೆಡೆ ಮೇಲಿರೋದು ಆ ಬಾಲವನ್ನು ಕೈಯಲ್ಲಿ ಇಟ್ಕೊಂಡಿರೋದು. ಇಲ್ಲಿ ನಮಗೆ ವ್ಯಾಸರು ಏನು ಹೇಳ್ತಾರಂದರೆ, ಆ ಬಾಲ ಏನು ತಪ್ಪು ಮಾಡಿರಲಿಲ್ಲ ಅಂತೆ.
ಯಾಕಂದರೆ ಇದು ಏನಿದೆ, ಈ ಹೆಡೆಗಳೇನಿದೆ, ಆ ಹೆಡೆಗಳು ವಿಷ ಕಕ್ತಾ ಇತ್ತು ಮತ್ತು ಎಲ್ಲರಿಗೂ ಕಷ್ಟ ಕೊಡ್ತಾ ಇತ್ತು. ಆ ವಿಷದಿಂದ ಎಲ್ಲರನ್ನ ಸಾಯಿಸ್ತಾ ಇತ್ತು. ಆದರೆ ಈ ಬಾಲ ಏನೂ ತಪ್ಪು ಮಾಡಿರಲಿಲ್ಲ. ಅದಕ್ಕೆ ಆ ಬಾಲವನ್ನು ಇಟ್ಕೊಂಡಿದ್ದು. ಬಾಲದ ಮೇಲೆ ಪ್ರೆಷರ್ ಬೀಳಲಿಲ್ಲ, ಆದರೆ ಹೆಡೆ ಮೇಲೆ ಪ್ರೆಷರ್ ಬಿತ್ತು, ಕೃಷ್ಣನ ಪ್ರೆಷರ್. ಹೀಗೆ ಇದನ್ನು ನಮಗಲ್ಲಿ ಅವರು ಬರೆದಿರೋದು. ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕು, ಬೇರೆಯವ್ರಿಗೆ ಕಷ್ಟ ಕೊಟ್ಟರೆ ಅದು ನಮಗೆ ವಾಪಸ್ ಬಂದೇ ಬರುತ್ತೆ. ಯಾವಾಗ ನಾವು ಬೇರೆಯವ್ರಿಗೆ ಹಿತ ಬಯಸ್ತೀವಿ ನಮಗೂ ಹಿತ ಆಗತ್ತೆ ಅಂತ ಇದನ್ನು ಅಲ್ಲಿ ಕೃಷ್ಣ ಹೇಳ್ತು. ಯಾವಾಗ ಇದಾಯಿತು, ಅಲ್ಲಿ ಕಳಿಂಗ ಸರ್ಪದ ಹೆಂಡತಿ ಅಂದರೆ ನಾಗಗಳು, ಅದೆಲ್ಲ ಅಲ್ಲೇ ಇತ್ತಂತೆ. ಅದೆಲ್ಲ ಬಂದು ಕೃಷ್ಣನನ್ನು ಮನಸಾರೆ ಬೇಡ್ಕೋತಾ ಇತ್ತಂತೆ. ಕೃಷ್ಣ ಬಿಟ್ಬಿಡು, ಅವನಿಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ ನಮ್ಮ ಪತಿ, ಬಿಟ್ಬಿಡು ಅಂತ. ಕೃಷ್ಣನಿಗೆ ಅದು ಅರ್ಥ ಆಯಿತು, ಮನಸ್ಸಲ್ಲೇ ಸರಿ ಅಂತ ಹೇಳಿ ಅವನು ಹೂ ಅಂತದಂತೆ. ಇವಾಗ ಆ ಹೆಡೆ ಮೇಲೆ ಕೃಷ್ಣ ನರ್ತನ ಮಾಡೋಕ್ಕೆ ಶುರು ಮಾಡಿದಂತೆ. ಯಾವಾಗ ಅವ್ನು ನರ್ತನ ಮಾಡೋಕ್ಕೆ ಶುರು ಮಾಡ್ದ, ಮೇಲ್ಗಡೆ ಇರೋ ದೇವತೆಗಳೆಲ್ಲ ನೋಡೋಕ್ಕೆ ಬಂದ್ರಂತೆ. ಶಿವ, ಬ್ರಹ್ಮ ಏನು ಮಾಡಿದ್ರಂತೆ, ನರ್ತನ ಮಾಡೋದಕ್ಕೆ ಇದು ಮ್ಯೂಸಿಕ್ ಬೇಕಲ್ಲ ಅಂತ ಹೇಳಿ ಅವರ ಮೃದಂಗವನ್ನು ತಂದ್ರಂತೆ. ಮೃದಂಗ ತಂದರು, ಆ ಮೃದಂಗ ಹೊಡಿತಾ ಇದ್ರು. ಕೃಷ್ಣ ಜಾಗಟೆ ತಂದ್ರಂತೆ. ಮತ್ತು ಹನುಮಂತ ಹಾಡನ್ನು ಹಾಡ್ತಾ ಇದ್ರಂತೆ. ಹೀಗೆ ಎಲ್ಲರೂ ಮೇಲ್ಗಡೆಯಿಂದ ಸಂಭ್ರಮಿಸ್ತಾ ಇದ್ದಾರೆ ಕೃಷ್ಣನ ನರ್ತನ. ಅದಕ್ಕೆ ಮ್ಯೂಸಿಕ್ಕು, ಇವರೆಲ್ಲ ಮ್ಯೂಸಿಕ್ ತಂದಿದ್ದಾರೆ. ಇದನ್ನು ನೋಡಿ ಎಲ್ಲರಿಗೂ ಖುಷಿ. ಇದೆಲ್ಲ ಮಾಯೆ. ಈ ಮಾಯೆ ಇವರಿಗೆಲ್ಲ ಗೊತ್ತಾಗ್ತಾ ಇಲ್ಲ, ಇಲ್ಲಿರೋ ಜನರಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇದು ನಡೀತಾ ಇದೆ ಅಲ್ಲಿ. ಪುಷ್ಪ ವೃಷ್ಟಿ, ಬೇರೆ ದೇವತೆಗಳೆಲ್ಲ ಪುಷ್ಪ ಹಾಕ್ತಾ ಇದ್ದಾರೆ ಕೃಷ್ಣನ ಮೇಲೆ. ಇದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದು ನಿಮ್ಮ ಕಣ್ಮುಂದೆ ಆ ಚಿತ್ರ ಬರಬೇಕು. ಯಾಕಂದರೆ ಅಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಜನ ನಿಂತಿದ್ದಾರೆ ಮತ್ತು ಎಲ್ಲರೂ ನೋಡ್ತಾ ಇದ್ದಾರೆ. ಕೃಷ್ಣ ಹಳದಿ ವಸ್ತ್ರ, ಚಿನ್ನದ ಇದು ರೇಷ್ಮೆಯ ವಸ್ತ್ರ ಧರಿಸಿ, ಅವನು ಚಿನ್ನದ ಇದು ಏನು ಅವನು ವನಮಾಲ ಮತ್ತು ಎಲ್ಲ ಹಾಕ್ಕೊಂಡು ಅವನು ಅದ್ರ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಂದರೆ ಹೆಂಗಿರುತ್ತೆ, ನರ್ತನ ಮಾಡ್ತಾ ಇದ್ದಾನೆ ಅಂದರೆ ಹೇಗಿರುತ್ತೆ. ಇದನ್ನು ನೋಡಿಬಿಟ್ಟು ಈಗ ಕೃಷ್ಣ ಮನಸ್ಸಲ್ಲೇ ಆ ಕಳಿಂಗನಿಗೆ ಹೇಳ್ತದಂತೆ, ಕಳಿಂಗ ನೀನು ಈ ಜಾಗವನ್ನು ಬಿಟ್ಟು ಹೋಗಬೇಕು, ನೀನು ಇಲ್ಲಿ ಇರಬಾರ್ದು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ. ಆದರೆ ಕಳಿಂಗ ಸುಮ್ಮನೆ ಇರತ್ತಂತೆ. ಆವಾಗ ಕೃಷ್ಣನಿಗೆ ಅರ್ಥ ಆಗತ್ತೆ, ನನಗೆ ಗೊತ್ತು ನಿನಗೆ ಗರುಡನ ಭಯ ಇದೆ. ಆ ಗರುಡ ನಿನಗೇನು ಮಾಡಲ್ಲ. ಯಾಕೆ ಅಂದರೆ ನನ್ನ ಪಾದದ ಚಿಹ್ನೆ ನಿನ್ನ ಹೆಡೆ ಮೇಲಿದೆ. ಯಾವಾಗ ನನ್ನ ಪಾದದ ಚಿಹ್ನೆ ನಿನ್ನ ಮೇಲಿದೆ, ನಿನ್ನನ್ನು ಗರುಡ ಕೂಡ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಆ ದೇವತೆಗಳೆಲ್ಲ ಸಂಭ್ರಮಿಸೋದು ಏನು ಅಂದರೆ, ಆ ಕಾಳಿಂಗ ಸರ್ಪ ಎಷ್ಟು ಪುಣ್ಯವಂತ. ಅವನ ಹೆಡೆಯ ಮೇಲೆ ಕೃಷ್ಣ ಹೋಗಿ ನರ್ತನ ಮಾಡಿದ್ದಾನೆ ಅಂದರೆ ಅವನು ಎಷ್ಟು ಆ ಕಾಳಿಂಗ ಸರ್ಪ ಎಷ್ಟು ಪುಣ್ಯವಂತ ಅಂತ. ಇದನ್ನು ಕೇಳಿಸ್ಕೊಂಡು ಕಳಿಂಗ ಹೇಳ್ತಾನಂತೆ, ಸರಿ ನಾನು ಹೋಗ್ತೀನಿ ಇಲ್ಲಿಂದ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ. ಅವನು ಯಾವಾಗ ಅಲ್ಲಿಂದ ಹೋಗ್ತಾನೆ, ಆಗ ಆ ಮಡು ಏನ ಕಪ್ಪಗಿತ್ತು ಅದೆಲ್ಲ ನಾರ್ಮಲ್ ಕಲರಿಗೆ ಬಂದುಬಿಡ್ತಂತೆ. ನದಿಯ ನಾರ್ಮಲ್ ಕಲರ್ ಏನಿದೆ ಅಲ್ಲಿ ಆ ಕಲರು. ಮತ್ತು ಅಲ್ಲಿದ್ದಿದ್ದು ಗಿಡಗಳೆಲ್ಲ ಏನು ಒಣಗಿತ್ತು, ಆ ಮಕ್ಕಳೆಲ್ಲ ಏನು ಮೂರ್ಛೆ ಹೋಗಿದ್ರು, ಸತ್ತಿದ್ರೋ ಮೂರ್ಛೆ ಹೋಗಿದ್ರೋ ಅವರೆಲ್ಲ ಎದ್ರಂತೆ. ಎಲ್ಲರಿಗೂ ಖುಷಿ ಆಯ್ತಂತೆ, ನಮ್ಮ ಕೃಷ್ಣ ಸರಿ ಹೋದ ಅಂತ. ನಮ್ಮ ಕೃಷ್ಣ ಬಂದ, ಹೇಗೆ ಮಾಡ್ದ ಈ ಕೃಷ್ಣ, ಆ ನಾರಾಯಣನ ಕೃಪೆ ಅವನ ಮೇಲಿದೆಯಪ್ಪ, ಅದಕ್ಕೆ ಅವನು ಸರಿ ಹೋದ. ಆ ನಾರಾಯಣನೇ ಬಂದು ಅವನಿಗೆ ಸಹಾಯ ಮಾಡಿದ್ದಾನೆ, ಅವನೇ ನಾರಾಯಣ ಅಂತ ಹೇಳ್ತಾ ಇಲ್ಲ ಅವ್ರಿಗೆ. ಅಲ್ಲಿ ಅವ್ರಿಗೆ ಆ ಮಾಯೆ ಛಾಯೆ ಇದೆ. ಅವರು ಎಲ್ಲ ಹೊಗಳ್ತಾ ಇದ್ದಾರಂತೆ ಕೃಷ್ಣನನ್ನು. ಕೃಷ್ಣ ಎದ್ದು ಹೊರಗಡೆ ಬರ್ತಾನೆ, ಎಲ್ಲರೂ ಅವನನ್ನು ತಪ್ಕೊಂಡು, ಅಯ್ಯೋ ಯಾವ ಗ್ರಾಚಾರ ಕಾದಿತ್ತೋ, ಏನಾಗಿತ್ತೋ ಅಂತ ಎಲ್ಲರೂ ಮಾತಾಡ್ತಾರೆ. ಆಮೇಲೆ ಕೃಷ್ಣನನ್ನು ಎತ್ಕೋತಾರೆ. ಕೃಷ್ಣ ಹೇಳ್ತದಂತೆ, ನಾವು ಇವತ್ತು ಮನೆಗೆ ಹೋಗೋದು ಬೇಡ, ನಾವೆಲ್ಲ ಇಲ್ಲೇ ಮಲ್ಕೊಳ್ಳೋಣ ಅಂತ. ಸರಿ ಅಂತ ಹೇಳಿ ಎಲ್ಲ ಅಲ್ಲೇ ಮಲ್ಕೋತಾರೆ. ಇಲ್ಲಿ ಇನ್ನೊಂದು ಕತೆ ಏನು ಅಂದರೆ, ಆ ಧೇನುಕಾಸುರ ವಧೆ ಮತ್ತು ಕಳಿಂಗ ವಧ, ಇದು ಏನಕ್ಕೆ ಆಗಿರೋದು ಅಂದರೆ, ಯಾವುದು ಪ್ರಕೃತಿ ಸ್ವಭಾವವಾಗಿ ಬೆಳೆದಿದೆ ಅದು ಜನರ ಹಿತಕ್ಕಾಗಿ ಬೆಳೆದಿರೋದು, ಜನಕ್ಕೋಸ್ಕರ ಬೆಳೆದಿರೋದು, ಅದು ಜನರಿಗೆ ಕೊಡಬೇಕು ಅಂತ. ಏನಂದರೆ ಆ ಹಣ್ಣುಗಳೇನಿತ್ತು, ಆ ಹಣ್ಣು ಎಲ್ಲ ಜನ ತಿನ್ನಬೇಕು ಅಂತ. ಆದರೆ ಆ ಧೇನುಕಾಸುರ ಏನು ಮಾಡ್ದ, ಅದು ಯಾರು ತಿನ್ನಬಾರ್ದು ಅಂತ ಅವನ ಜಾಗಕ್ಕೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಅದನ್ನು ಇಲ್ಲಿ ಕೃಷ್ಣ ಇದು ಮಾಡಿರೋದು. ಇನ್ನೊಂದು, ಈ ನದಿ ನೀರು ಎಲ್ಲರಿಗೂ ಕುಡಿಯೋಕ್ಕೆ ಉಪಯೋಗವಾಗಬೇಕು, ಅದು ಈ ಕಳಿಂಗ ಸರ್ಪ ಯಾರಿಗೂ ಬಿಡ್ತಾ ಇರಲಿಲ್ಲ, ಅದು ಮಾಡಬಾರ್ದು ಅಂತ. ಯಾವುದು ಪ್ರಕೃತಿ ಸ್ವಭಾವವಾಗಿ ಬೆಳೆದಿದೆ,
ಜನರಿಗೋಸ್ಕರ ಬೆಳೆದಿದೆ ಅದನ್ನು ನಾವು ಅದೇ ಆಕಾರದಲ್ಲಿ ಬಿಡಬೇಕು, ಅದೇ ರೀತಿಯಲ್ಲಿ ಆ ಡ್ಯೂಟಿ ಏನು ಮಾಡಬೇಕದು ಅದು ಮಾಡೋಕ್ಕೆ ಬಿಡಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಉಲ್ಲೇಖ ಏನಾಗಿದೆ ಅಂದರೆ, ನಾವೆಲ್ಲ ಈ ಕಾಡು ಹೇಗಿದೆ ಆ ಕಾಡುವಿನ ಥರ ನಾವಿರ್ಬೇಕಂತೆ. ಯಾಕಂದರೆ ಕಾಡು ಏನು ಮಾಡುತ್ತೆ, ಜನ ಒಳಗಡೆ ಬರ್ತಾ ಇದ್ರೆ ಬನ್ನಿ ಬನ್ನಿ ಅಂತ ಸ್ವಾಗತಿಸಿ ಅದರ ಛಾಯೆ ಏನಿದೆ ಅದೆಲ್ಲ ತಂಪು ಗಾಳಿ ಬೀಸತ್ತಂತೆ. ಒಳಗಡೆ ಹೋದರೆ ಪುಷ್ಪ ವೃಷ್ಟಿಯಾಗಿರತ್ತಂತೆ. ಹೀಗೆ ನಮ್ಮಲ್ಲೂ ನಮ್ಮ ಜಾಗಕ್ಕೆ ನಮ್ಮ ಮನೆಗೆ ಯಾರಾದರೂ ಬಂದ್ರೂ ನಾವು ಅದೇ ರೀತಿ ಅವ್ರನ್ನ ನೋಡ್ಕೋಬೇಕು ಅಂತ ಇಲ್ಲಿ ಉಲ್ಲೇಖ ಹಾಕಿರೋದು. ಏನಂದರೆ ಜನ ಬರ್ತಾ ಇದ್ರೆ ತಂಪು ಗಾಳಿ ಇರಬೇಕು, ಪುಷ್ಪವೃಷ್ಟಿಯಿಂದ ಅವರಿಗೆ ಸನ್ಮಾನಿಸ್ಬೇಕು. ಆಮೇಲೆ ಒಳಗಡೆ ಹೋದರೆ ಪಾನೀಯ ನೀರು, ಅಲ್ಲಿ ಹೊಳೆ ಇರುತ್ತೆ, ಆ ಹೊಳೆಯ ನೀರನ್ನು ಕುಡಿಯೋಕ್ಕೆ ಸಿಗತ್ತೆ ನಮಗೆ. ಅದು ಈ ರೀತಿ ಮತ್ತು ಅಲ್ಲೆಲ್ಲ ಒಳ್ಳೆಯ ಪುಷ್ಪದ ಸುಗಂಧ ಭರಿತವಾದ ಗಾಳಿ ಇರುತ್ತೆ, ಒಳ್ಳೆಯ ಗಾಳಿ ಇರುತ್ತೆ. ಆ ರೀತಿ ಬಂದವರಿಗೆ ನಾವು ಸತ್ಕರಿಸ್ಬೇಕು ಅಂತ ಇಲ್ಲಿ ಅದು ಹೇಳ್ತಾ ಇರೋದು. ಇವಾಗ ಇದೆಲ್ಲ ನಡೀತಾ ಇದೆ. ಪರೀಕ್ಷಿತ್ ರಾಜ ಕತೆ ಕೇಳಿಸ್ಕೊತಾ ಇರೋದು ನೆನಪಿದೆಯಾ? ಶುಕಮುನಿಗಳು ಹೇಳ್ತಾ ಇರೋದು. ಪರೀಕ್ಷಿತ್ ರಾಜ ಹೇಳ್ತಾರಂತೆ, ಈ ಕಳಿಂಗ ಯಾಕೆ ಈ ಮಡುವಿಗೆ ಬಂತು, ಮತ್ತು ಇಲ್ಲಿಗೆ ಯಾಕೆ ಗರುಡ ಬರೋದಿಲ್ಲ, ಯಾಕೆ, ಏನು ಇದು ರಹಸ್ಯ ಅಂತ ಶುಕಮುನಿಗಳಿಗೆ ಕೇಳ್ತಾರಂತೆ. ಶುಕಮುನಿಗಳು ಹೇಳ್ತಾರಂತೆ, ಪರೀಕ್ಷಿತ್ ರಾಜ, ನಿನ್ನ ಈ ಕುತೂಹಲ, ತಿಳ್ಕೊಬೇಕಿರುವಂಥ ಕುತೂಹಲ ನನಗೆ ತುಂಬ ಖುಷಿ ಕೊಡುತ್ತೆ. ನನಗೆ ಈ ಕಥೆಯನ್ನು ಹೇಳ್ತೀನಿ, ಆ ಕಳಿಂಗ ಯಾಕೆ ಇಲ್ಲಿದ್ದ ಅಂತ ಆ ಕತೆ ಹೇಳ್ತೀನಿ ಅಂತ ಹೇಳಕ್ಕೆ ಶುರು ಮಾಡ್ತಾರಂತೆ. ಕಳಿಂಗ ಸರ್ಪ, ಅವನು ಕದ್ರು ಅನ್ನೋ ತಂದೆ, ನಿಮಗೆ ನೆನಪಿರ್ಬೋದು. ನಾನು ದಕ್ಷ ಪ್ರಜಾಪತಿಗೆ 64 ಹೆಣ್ಮಕ್ಳು, ಅದರಲ್ಲಿ ಕೆಲವರಿಗೆ ಕೊಟ್ಟು ಮದುವೆ ಮಾಡಿದ್ರು. ಅದರಲ್ಲಿ ಒಬ್ಬ ಋಷಿ ಯಾರಿದ್ರು, ಅವರಿಗೆ ಕದ್ರು ಬಂದು ಸರ್ಪಗಳನ್ನು ಎಲ್ಲ ಜನ್ಮ ಕೊಟ್ಟಿದ್ದು. ಆ ಕದ್ರುವಿನ ಮಗು ಬಂದು ಈ ಕಳಿಂಗ. ಆ ಕಳಿಂಗ ಸರ್ಪಕ್ಕೆ ವಿಷ ಜಾಸ್ತಿ ಇತ್ತಂತೆ, ಅದರ ದರ್ಪ ಈ ಕಳಿಂಗಕ್ಕೆ ಇತ್ತಂತೆ, ನನ್ನಲ್ಲೇ ಜಾಸ್ತಿ ವಿಷ ಇರೋದು ಅಂತ. ಗರುಡ ಏನು ಮಾಡ್ತಾ ಇದ್ರಂತೆ, ಗರುಡ ಈ ಸರ್ಪಗಳಿಗೆಲ್ಲ ತೊಂದರೆ ಕೊಡ್ತಾ ಇತ್ತಲ್ಲ, ಅದಕ್ಕೆ ನಾಗಗಳು ಗರುಡನಿಗೆ ಹೇಳಿದ್ರಂತೆ, ನಾನು ನಿನಗೆ ದಿವಸ ಆಹಾರ ತಂದು ಕೊಡ್ತೀವಿ, ಆದರೆ ನಮ್ಮ ನಾಗರಿಗೆ ನೀನೇನು ತೊಂದರೆ ಕೊಡಬೇಡ ಅಂತ. ಗರುಡನಿಗೆ ಈ ಒಪ್ಪಂದ ಓಕೆ ಆಗಿತ್ತು. ಸರಿ, ನೀವು ನಮ್ಗೆ ದಿವಸ ಆಹಾರ ಕೊಡಿ, ನಾನು ನಿಮ್ಗೇನು ತೊಂದರೆ ಕೊಡಲ್ಲ ಅಂತ. ಹೀಗೆ ಪ್ರತಿ ದಿವಸ ಆಹಾರ ಕೊಡ್ತಾ ಇದ್ರು. ಒಂದು ದಿವಸ ಏನಾಯಿತು, ಈ ಆಹಾರ ಏನು ಇಟ್ಟಿದ್ರು, ಈ ಕಳಿಂಗ ಸರ್ಪ ಬಂದು ನೋಡ್ತಂತೆ, ಈ ಆಹಾರ ಆ ಗರುಡನಿಗೆ ಕೊಟ್ಟಿರೋದಲ್ವ, ಅವನಿಗೆ ಯಾಕೆ ಕೊಡಬೇಕು, ನಾನೇ ತಿಂತೀನಿ ಅಂತ ಆ ಕಳಿಂಗ ಆಹಾರವನ್ನು ತಿನ್ಕೋತಂತೆ. ಇದು ತಿಂತಾ ಇರೋದನ್ನು ನೋಡುತ್ತಂತೆ ಗರುಡ ಬಂದು ನೋಡ್ತು. ಗರುಡನಿಗೆ ಸಿಟ್ಟು ಬಂತು. ಆ ಗರುಡ ಏನು ಮಾಡ್ತಾನೆ, ಕಳಿಂಗನ್ನು ಅಟ್ಟಿಸ್ಕೊಂಬರತ್ತೆ. ಕಳಿಂಗ ಅವನ ವಿಷವನ್ನು ಕಕ್ತಾ ಇದ್ರೂ ಈ ಗರುಡನ ರೆಕ್ಕೆಯಿಂದ ಅವನಿಗೆ ಜೋರಾಗಿ ಹೊಡಿತಾನಂತೆ. ರೆಕ್ಕೆಯಿಂದ ಯಾವಾಗ ಜೋರಾಗಿ ಹೊಡಿತಾನೆ, ಈ ಸರ್ಪಕ್ಕೆ ಆ ಹೊಡಿತ ತಡಿಯೋಕ್ಕಾಗಲ್ಲ. ಅವನು ಅಲ್ಲಿಂದ ಮೇಲೆ ಹಾರ್ಕೊಂಡು ಹೋಗ್ತಾ ಇರ್ತಾನಂತೆ. ಆವಾಗ ಗರುಡ ಏನು ಮಾಡ್ತಾನೆ, ಇದನ್ನು ಹಿಡ್ಕೋಬೇಕು, ಇವಾಗ ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಮೇಲೆ ಹಾಡ್ಕೊಂಡು ಹೋಗ್ತಾ ಇರುವಾಗ ಈ ಕಳಿಂಗಂಗೆ ನೆನಪಾಗತ್ತಂತೆ, ಈ ಯಮುನಾ ನದಿ ಹತ್ರನೇ ನಡೆದಿರೋದು, ಆ ಮಡು ಹತ್ರ ಹೋದರೆ ಅಲ್ಲಿ ಯಾವುದೇ ಪಕ್ಷಿ ಬರೋಕ್ಕಾಗಲ್ಲ ಅಂತ. ಯಾಕೆ ಅಂದರೆ ಅದರಲ್ಲಿ ಇನ್ನೊಂದು ಕತೆ ಇದೆ. ಏನು ಅಂದರೆ, ಅಲ್ಲಿ ಶೌಬರಿ ಅನ್ನೋ ಒಬ್ಬ ಋಷಿ ಇದ್ದರು. ಅವ್ರು ಅಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ರಂತೆ. ಅವ್ರು ತಪಸ್ ಮಾಡ್ತಾ ಇರೋ ಸಮಯಕ್ಕೆ ಅಲ್ಲಿ ಆ ನದಿಯಲ್ಲಿ ಮೀನುಗಳೆಲ್ಲ ಏನಿತ್ತು, ಆ ಮೀನನ್ನೆಲ್ಲ ಪಕ್ಷಿಗಳು ಬಂದು ತಿನ್ಕೊಂಡು ಹೋಗ್ತಾ ಇದ್ದ. ಆ ಪಕ್ಷಿಗಳು ತಿನ್ಕೊಂಡು ಹೋಗ್ತಾ ಇದ್ದಿದ್ದು ಏನಾಯಿತು, ಈ ಮೀನುಗಳಿಗೆ ಒಂಥರ ಬೇಜಾರಾಗೋಗಿತ್ತು. ಈ ಶೌಬರಿ ಋಷಿ ನದಿ ಹತ್ರ ಬಂದು ಸ್ನಾನ ಮಾಡಿ ಅರ್ಘ್ಯ ಬಿಡೋದಕ್ಕೆ ಬಂದಾಗ ನೋಡ್ತಾರಂತೆ, ಈ ಮೀನುಗಳೆಲ್ಲ ಒಂಥರ ಬೇಸತ್ತಿ ಒಂದು ಕಡೆ ಇದೆ. ಅದಕ್ಕೆ ಕೇಳೋದು, ಯಾಕೆ, ಏನಾಯಿತು ಅಂತ. ಆಗ ಆ ಮೀನುಗಳು ಹೇಳತ್ತಂತೆ, ನಮ್ಮನ್ನು ಇಲ್ಲಿ ವಾಸವಾಗಕ್ಕೆ ಬಿಡ್ತಾ ಇಲ್ಲ, ಈ ಪಕ್ಷಿಗಳು ಬಂದು ನಮ್ಮನ್ನೆಲ್ಲ ತಿನ್ಕೊಂಡು ಹೋಗ್ತಾ ಇದೆ. ಆವಾಗ ಆ ಶೌಬರಿ ಋಷಿ ಅಲ್ಲಿ ಹೇಳ್ತಾರಂತೆ ಜೋರಾಗಿ, ಯಾರು ಬಂದು ಈ ಮಡುವಿಂದ ಈ ಮೀನುಗಳು ಯಾವುದೇ ಆಹಾರವನ್ನು ಸ್ವೀಕರಿಸಿ ಹೋಗ್ತಾರೆ, ಅವರು ಬಂದ ಕೂಡಲೇ ಅವರ ಮೈ, ಅವ್ರ ತಲೆ ಎಲ್ಲ ಹೋಳಾಗೋಗ್ಲಿ ಅಂತ. ಇದು ಗೊತ್ತಾಗಿ ಸಾಕ್ಷಾತ್ ಗರುಡ ಬಂದ್ರೂ ಅವನ ಮೈ, ಅವನ ತಲೆ ಕೂಡ
ಹೋಳಾಗಲಿ ಅಂತ ಅಲ್ಲಿ ಅವರು ಇದು ಕೊಟ್ಟಿರ್ತಾರೆ, ವರ ಕೊಟ್ಟಿರ್ತಾರೆ. ಅಂದರೆ ಆ ಶಾಪ ಆ ಜಾಗಕ್ಕೆ, ಇದು ಆ ಗರುಡನಿಗೆ ಈ ಇದಕ್ಕೆ ಕಳಿಂಗಂಗೆ ನೆನಪಾಗತ್ತಂತೆ. ಸೊ ಈ ಜಾಗದಲ್ಲಿ ನಾನು ಹೋಗಿ ಸೇರಿಕೊಂಡ್ರೆ ಗರುಡ ಇಲ್ಲಿ ಬರೋಕ್ಕಾಗಲ್ಲ ಅಂತ. ಅದಕ್ಕೆ ಆ ಕಳಿಂಗ ಸರ್ಪ ಆ ಜಾಗದಲ್ಲಿ ಬಂದು ಕೂತಿರೋದು. ಆ ಜಾಗದಲ್ಲಿ ಬಂದು ಕೂತಿರೋದು ಯಾಕಂದರೆ ಗರುಡ ಅಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಆ ಜಾಗದಲ್ಲಿ ಆ ಮಹಿಮೆ ಇತ್ತು. ಈ ಕಥೆಯನ್ನು ಹೇಳ್ತಾರೆ ಪರೀಕ್ಷಿತ್ ರಾಜನಿಗೆ ಶುಕಮುನಿಗಳು. ಅದಕ್ಕೋಸ್ಕರ ಆ ಕಳಿಂಗ ಸರ್ಪ ಅಲ್ಲಿ ಬಂದು ಕೂತ್ಕೊಂಡಿದ್ದು ಅಂತ. ಹೀಗೆ ಹೇಳಿದ ಮೇಲೆ ಇವ್ರಿಗೆಲ್ಲ ಪರೀಕ್ಷಿತ್ ರಾಜನಿಗೆ ಓ ಈ ರೀತಿಯೂ ನಡೆದಿದೆ, ಶೌಬರಿ ಋಷಿ ಈ ರೀತಿ ಮಾಡಿದ್ದಾರೆ ಅಂತ ಇದಾಗತ್ತೆ. ಇವಾಗ ಇಲ್ಲಿ ಏನಾಯಿತು, ಎಲ್ಲ ನಂದಗೋಪಾಲರು ಮತ್ತು ಎಲ್ಲರೂ ಆ ರಾತ್ರಿ ನಾವು ಇದೇ ಯಮುನಾ ನದಿಯ ತಟದಲ್ಲೇ ದಡದಲ್ಲೇ ನಾವು ಇವತ್ತೆಲ್ಲ ಮಲ್ಕೊಳ್ಳೋಣ, ಇಲ್ಲೇ ನಾವು ನಿದ್ರಿಸೋಣ ಅಂತ ನಿದ್ದೆ ಮಾಡ್ತಾರಂತೆ. ಆದರೆ ಏನಾಗತ್ತೆ, ರಾತ್ರಿ ಇದ್ದಕ್ಕಿದ್ದಂಗೆ ಕಾಲ್ಗಿಚ್ಚು, ಅಂದರೆ ಆ ಕಾಡೇನಿತ್ತು ಅಲ್ಲೆಲ್ಲ ಬೆಂಕಿ ಹತ್ಕೋತಂತೆ. ಬೆಂಕಿ ಹತ್ಕೊಂಡಿದ್ದು ನೋಡಿದ ತಕ್ಷಣ ಎಲ್ಲರಿಗೂ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಒಂದೇ ಹೆಸರು ಬಾಯಲ್ಲಿ ಬರೋದು ಯಾವುದು? ಕೃಷ್ಣ. ಏನಾದರೂ ಆದರೆ ಹೆಸರು ಬರೋದು ಬರೀ ಕೃಷ್ಣನ ಹೆಸರು. ಕೃಷ್ಣನ ಹತ್ರ ಬರ್ತಾರೆ, ಕೃಷ್ಣ ನೋಡು ಇಲ್ಲೇನಾಗ್ತಾ ಇದೆ, ಕೃಷ್ಣ ಬಾ ನಮ್ಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಕೃಷ್ಣ ನೀನೇ ನಮ್ಮನ್ನು ಕಾಪಾಡಬೇಕು, ಈ ಬೆಂಕಿಯಿಂದ ನಮಗೆ ಈ ಬೆಂಕಿಯ ಉರಿ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಇದೀ ನಮ್ಮ ಕಾಡು ಸುಟ್ಟು ಹೋಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಅದು ರಮನಕ ಜಾಗ ಅಂತ ಹೇಳ್ತಾರೆ, ರಮನಕ ಅಂತ. ಕೃಷ್ಣ ಹೇಳ್ತಾನಂತೆ ಏನಾಗಲ್ಲ, ಯೋಚನೆ ಮಾಡಬೇಡಿ ಅಂತ. ಅವನು ಏನು ಮಾಡ್ತಾನಂತೆ, ನಮ್ಮ ಶಿವ ಏನು ಮಾಡ್ದ, ಸಮುದ್ರ ಮಥನ ಮಾಡಿದಾಗ ಬಂದಿದ್ದೇನು ವಿಷ, ಆ ವಿಷ ಏನು ಮಾಡ್ದ ನಮ್ಮ ಶಿವ ಕುಡ್ದ. ಈಗ ಕೃಷ್ಣ ಬೆಂಕಿ ಏನಿತ್ತು ಅಲ್ಲ, ಅಷ್ಟು ಬೆಂಕಿಯನ್ನು ಸಂಗಡಿಸಿ ಅದನ್ನು ಪಾನ ಮಾಡ್ಕೊಂಡು ಕುಡಿದ್ನಂತೆ ಕೃಷ್ಣ. ಅದೇ ಅವನ ಮಹಿಮೆ. ಅವನು ಇಡೀ ಬೆಂಕಿಯನ್ನು ಕುಡಿದ್ನಂತೆ. ಇದನ್ನು ನಾವು ಏನು ಹೇಳ್ತಾರೆ, ಬೆಂಕಿನ ಹೇಗೆ ಕುಡಿಯೋಕ್ಕಾಗತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದರೆ ಕೆಲವು ಪ್ರವಚನಕಾರರು ಏನು ಹೇಳಿದ್ದಾರೆ, ಬೆಂಕಿಯನ್ನು ಕುಡಿಯೋದು ಅಂದರೆ ಇನ್ನೇನಲ್ಲ, ನಾವು ಬಿಸಿಯನ್ನು ಏನು ಕುಡಿತೀವಿ ಅದೇ ಬೆಂಕಿ. ಕೆಲವ್ರಿಗೆ ಏನಂದರೆ ಎಷ್ಟು ಬಿಸಿ ಇರಬೇಕಂದ್ರೆ ಒಲೆಯಿಂದ ಹಿಂಗೆ ಇಳಿಸಿದ ತಕ್ಷಣ ಅವರು ಹಂಗೆ ಕುಡಿಬೇಕು, ಇಳಿಸಿದ ತಕ್ಷಣ ಅಯ್ಯೋ ತಣ್ಣಗಾಗೋಯ್ತು ಅಂತಾರೆ, ಅಂದರೆ ಅವರು ಜಾಸ್ತಿ ಬೆಂಕಿಯನ್ನು ಕುಡಿತಾರೆ ಅಂತ ಹೇಳಿ. ಇನ್ನು ಕೆಲವ್ರಿಗೆ ಬಿಸಿ ಕುಡಿಯೋಕ್ಕೆ ಆಗಲ್ಲ, ಎಲ್ಲ ತಣ್ಣಗೆ ಇರಬೇಕು ಅಂತಾರೆ. ಈ ರೀತಿ ಇದನ್ನು ಅಲ್ಲಿ ಕೃಷ್ಣ ತೋರಿಸ್ಕೊಡ್ತಾನಂತೆ. ಅವನು ಭಕ್ತರಿಗೋಸ್ಕರ ಏನನ್ನು ಮಾಡೋದಕ್ಕೂ ತಯಾರಿದ್ದಾನೆ ಅಂತ. ಅವನು ಅಷ್ಟು ಬೆಂಕಿಯನ್ನು ಅವನು ಪಾನ ಮಾಡ್ತಾನೆ ಅಂತ. ಅವನು ಪಾನ ಮಾಡಿದ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗತ್ತಂತೆ. ಆದರೆ ನಮ್ಮ ಕೃಷ್ಣ ಅವನು ನಮಗೆ ಹೇಗಿದ್ರು, ಯಾವುದೇ ಕಷ್ಟ ಇದ್ದರೂ ಅವನು ನಮ್ಮ ಕಷ್ಟವನ್ನು ಸಂಹರಿಸ್ತಾನೆ, ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಎಲ್ಲರೂ ಕೃಷ್ಣನ ಗುಣಗಾನವನ್ನು ಆಡ್ತಾ ಇದ್ದಾರೆ. ಮತ್ತು ಎಲ್ಲ ಮಲ್ಕೊಂಡ್ರು, ಎಲ್ಲ ಇದಾಯಿತು. ಮತ್ತು ಮುಂದಿನ ದಿವಸ ನೆಕ್ಸ್ಟ್ ಡೇ ಎಲ್ಲರೂ ಅವ್ರವ್ರ ದನ ಕಾಯೋ ಕೆಲಸಕ್ಕೆ ಹೋಗಿದ್ದಾರೆ, ಗೋಪಾಲಕರೆಲ್ಲ ಹೋಗಿದ್ದಾರೆ. ಕೃಷ್ಣನಿಗೆ ತುಂಬ ಖುಷಿ ಆಯಿತು. ಮತ್ತು ಎಲ್ಲರ ಜೊತೆ ಹೋಗಿದ್ದಾನೆ. ಅವನು ಊಟ ಎಲ್ಲ ಮಾಡಿದ್ದಾನೆ. ಮಧ್ಯಾಹ್ನ ಮಲ್ಕೋಬೇಕು, ಅವನು ಆಯಾಸ ಆಗಿದೆ, ಅವನಿಗೆ ಮಲ್ಕೋಬೇಕು. ಆಗ ಅವನು ಮಲ್ಕೋಬೇಕು ಅಂದಿದ ತಕ್ಷಣ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು, ಕೃಷ್ಣ ಇವತ್ತು ನೀನು ನನ್ನ ತೊಡೆ ಮೇಲೆ ಮಲ್ಕೋ. ಇನ್ನೊಬ್ಬ ಬಂದ್ಬಿಟ್ಟು, ಇಲ್ಲ ಕೃಷ್ಣ ನೀನು ನನ್ನ ತೊಡೆ ಮೇಲೆ ಮಲ್ಕೋಬೇಕು ಅಂತ. ಸರಿ ಅಂತ ಬಂದು ಕೃಷ್ಣನ ತೊಡೆ ಮೇಲೆ, ಇನ್ನೂ ಅವ್ನ ಫ್ರೆಂಡ್ ತೊಡೆ ಮೇಲೆ ಕೃಷ್ಣ ಮಲ್ಕೋತಾನೆ. ಸರಿ ನೀನು ಇವತ್ತು ನನ್ನ ತೊಡೆ ಮೇಲೆ ಮಲಗಲಿಲ್ವಲ್ಲ, ಸರಿ ನಾನು ನಿನ್ನ ಪಾದವನ್ನು ಒತ್ತುತ್ತೀನಿ ಅಂತ ಇನ್ನೊಬ್ಬ ಪಾದ ಒತ್ತೋದು. ಇನ್ನೊಬ್ಬ ಬಂದು, ನೀವಿಬ್ರು ಹಿಂಗೆ ಮಾಡ್ತಾ ಇದ್ದೀರಾ, ನಾನು ಅವನಿಗೆ ಗಾಳಿ ಹಾಕ್ತೀನಿ ಅಂತ ಗಾಳಿ ಹಾಕೋದು. ಈ ರೀತಿ ಇವರೆಲ್ಲ ಮಾಡ್ತಾ ಇರೋದು ನೋಡಿ ಮೇಲೆ ದೇವತೆಗಳು ಅಸೂಯೆ ಪಡ್ಕೊಂಡ್ರಂತೆ. ಈ ಗೋಪಾಲಕರು ಎಂಥ ಅದೃಷ್ಟಪಟ್ಟಿದ್ದಾರೆ ಇವರು. ಯಾಕಂದರೆ ಇವ್ರಿಗೆ ಇಷ್ಟೆಲ್ಲ ನಾರಾಯಣನಿಗೆ ಸೇವೆ ಮಾಡೋ ಅವಕಾಶ ಸಿಗ್ತಾ ಇದೆ, ನಮಗೆ ಈ ಅವಕಾಶ ಇಲ್ವಲ್ಲ ಅಂತ ಒಳಗಡೆನೆ ಅವ್ರು ಹೊಟ್ಟೆ ಕಿಚ್ಚು ಪಡ್ಕೋತಾ ಇರ್ತಾರಂತೆ. ಅಯ್ಯೋ ಇಷ್ಟೆಲ್ಲ ಅವ್ರಿಗೆಲ್ಲ ಅವಕಾಶ ಸಿಗ್ತಾ ಇದೆ ಅಂತ ಹೇಳಿ. ಹೀಗೆ ಕೃಷ್ಣ ಈ ಲೀಲೆ ಮಾಡ್ತಾ ಇದ್ದ ಅಂತ ಇಲ್ಲಿ ಬಂದಿದೆ. ಈಗ ನಮಗೆ ಇದ್ರ ಕತೆ ಮುಗೀತು. ಕಳಿಂಗ ಮರ್ದನ ಕತೆ ಗೊತ್ತಾಯಿತು. ಕಳಿಂಗ ಮರ್ದನ ಕಥೆಯನ್ನು ಕೇಳಿಸ್ಕೊಂಡ್ರೆ ಏನು ವಿಶೇಷ ಅಂದರೆ, ಕೆಲವರಿಗೆ ಸರ್ಪ ಭಯ ಇರುತ್ತಂತೆ. ಹಾವು ಕಚ್ಚಿಬಿಡತ್ತೆ, ಹಾವು ಏನಾದರೂ ಮಾಡಿಬಿಡತ್ತೆ, ಹಾವಿನ ಬಗ್ಗೆ ತುಂಬ ಭಯ ಇರುತ್ತಲ್ಲ, ಅವರು ಈ ಕಳಿಂಗ ಮರ್ದನ ಕಥೆಯನ್ನು ಕೇಳಬೇಕಂತ. ಅವರಿಗೆ ಈ ಕತೆ ಕೇಳಿದ್ರೆ
ಅದ್ರದ್ದು ಏನು ಅವ್ರಿಗೆ ಪ್ರಭಾವ ಇದೆ ಅದೆಲ್ಲ ಕಮ್ಮಿ ಆಗತ್ತಂತೆ, ಆ ಯೋಚನೆನೂ ಕಮ್ಮಿ ಆಗಿತ್ತಂತೆ. ಅದಕ್ಕೆ ಕಳಿಂಗ ಮರ್ದನದ ಕಥೆಯನ್ನು ಯಾರಿಗೆ ಸರ್ಪ ಭಯ, ಸರ್ಪದ ಇದಿದೆ ಅಂತಾರೆ ಅವರು ಕೇಳಿಸ್ಕೋಬೇಕು ಅಂತ ಹೇಳ್ತಾರೆ. ಇದು ಕಳಿಂಗನ ವಧೆ. ಈಗ ಮುಂದೆ ಬರೋದು ನಮಗೆ ಗೋವರ್ಧನ ಗಿರಿಯ ಕತೆ. ಗೋವರ್ಧನ ಗಿರಿಯನ್ನು ಕೃಷ್ಣ ಎತ್ತುತ್ತಾನೆ ಅಂತ ಬರುತ್ತಲ್ಲ, ಈ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಕೇಳಿಸ್ಕೊಳ್ಳೋಣ. ಇದನ್ನು ಯಾಕೆ ಕೃಷ್ಣ ಎತ್ತಿದ್ದು, ಯಾರ ಅಹಂಕಾರವನ್ನು ಅಡಗಿಸೋಕ್ಕೆ ಇದನ್ನು ಮಾಡಿದ್ದವನು, ಮತ್ತು ಜನರಿಗೆ ಏನನ್ನು ತೋರಿಸ್ಕೊಡೋದಕ್ಕೆ ಮಾಡ್ದ ಅನ್ನೋದನ್ನು ಗೋವರ್ಧನ ಗಿರಿಯ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಕೇಳೋಣ. ಮತ್ತು ಇನ್ನೊಂದು, ನೀವು ಕೃಷ್ಣ ಅಷ್ಟೋತ್ತರ ಕೇಳಿಸ್ಕೋತಾ ಇದ್ದರೆ ಅದರಲ್ಲಿ ಧೇನುಕಾಸುರ ಮರ್ದನ ಅಂತ ಒಂದು ಪದ ಬರುತ್ತೆ, ಒಂದು ಅಷ್ಟೋತ್ತರದಲ್ಲಿ ಬರುತ್ತೆ. ಅದು ಆ್ಯಕ್ಚುಲಿ ನೀವು ಕತೆ ಕೇಳಿಸ್ಕೊಂಡ್ರೆ ಹೊಡೆದಿರೋದು ಬಲರಾಮ. ಬಟ್ ಕೃಷ್ಣನ ಅಷ್ಟೋತ್ತರದಲ್ಲಿ ಯಾಕೆ ಬಂದಿದೆ ಅಂದರೆ ಬಲರಾಮನೊಳಗೆ ಕೂತಿದ್ದಿದ್ದು ಕೃಷ್ಣನೇ. ಆ ಕೃಷ್ಣನೇ ಆ ಧೇನುಕಾಸುರ ವಧೆಯನ್ನು ಮಾಡಿರೋದು. ನೀವು ಅಷ್ಟೋತ್ತರ ಇವಾಗ ಏನಾದರೂ ನಿಮಗೆ ಟೈಮ್ ಸಿಕ್ಕಿದ್ರೆ ಒಂದ್ಸಲ ಓದಿ. ನಾನಿಲ್ಲಿ ಹೇಳಿರೋ ಪ್ರತಿಯೊಂದು ಅಸುರರ ಕೆಲವು ಒಂದು ಅಸುರರ ಹೆಸರುಗಳು ಅಲ್ಲಿ ಉಲ್ಲೇಖ ಆಗಿದೆ. ತೃಣಾವರ್ತ, ಶಕಟಾಸುರ, ಕೆಲವೆಲ್ಲ ಹೆಸರುಗಳು ಅಲ್ಲಿ ಬರುತ್ತೆ. ಅಂದರೆ ಅವ್ರನ್ನೆಲ್ಲ ಅವರು ಸಾಯಿಸಿರೋದು ಅಂತ ಅಲ್ಲಿ ಬರುತ್ತೆ. ಇದು ಕೃಷ್ಣನ ಲೀಲೆಗಳು. ಈ ಬಾಲ ಲೀಲೆಗಳೇ ಇನ್ನೂ ಕೆಲವೊಂದಿದೆ. ಈ ಬಾಲದಲ್ಲೇ ಅವನು ಎಷ್ಟೊಂದು ಜನರನ್ನ ಮರ್ದನ ಮಾಡಿದ್ದಾನೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕು. ಇವತ್ತಿನ ಕತೆ ಇಲ್ಲಿಗೆ ಮುಗಿಸೋಣ. ಮುಂದಿನ ವಾರ ಗೋವರ್ಧನಕ್ಕಿದೆ. ಹರೇ ಹರೇ ಮೇ ಹರ ಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತವ ಭಕ್ತಿರಸ್ತು. ಹರೆಯೇ ನಮಃ. ಹರೆಯೇ ನಮಃ.